ಎಷ್ಟೊಂದು ಪ್ರಶಸ್ತಿನ ತಮ್ಮದಾಗಿಸ್ಕೊಂಡಿದ್ದೀರಾ. ಅಷ್ಟೇ ಅಲ್ಲ, ನೀವು ನಟರಾಗೂ ಕೂಡ ಗುರುತಿಸ್ಕೊಂಡಿದ್ದೀರಾ, ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದೀರಾ. ಸೊ ಯಾವ ಆಕ್ಟರ್ಗಳ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡಿದ್ದೀರಾ ತಾವು? ನಾನು ಈ ಬಾಡಿ ಬಿಲ್ಡಿಂಗ್ ಮಾಡೋದ್ರ ಜೊತೆಗೆ ನಾನು ಜಿಮ್ಮಲ್ಲಿ ನಾನು ತರಬೇತಿ ಪಡಿತಿರುವಾಗ 1996ರಲ್ಲಿ ಆಗ ತಾನೇ ಪೊಲೀಸ್ ಸ್ಟೋರಿ ಫಿಲಮ್ಮು ರಿಲೀಸ್ ಆಗಿ ನೆಕ್ಸ್ಟ್ ಕಾನ್ಸೆಪ್ಟಿಗೆಲ್ಲ ರೆಡಿ ಆಗ್ತಾ ಇದ್ರು. ಅಂದರೆ ನಮ್ಮ ಥ್ರಿಲ್ಲರ್ ಮಂಜು, ಕರ್ನಾಟಕ ಜಾಕಿ ಚೈನ್ ಥ್ರಿಲ್ಲರ್ ಮಂಜು ಅವರು ನಮ್ಮ ಜಯನಗರದಲ್ಲಿ ಇರ್ತಕ್ಕಂಥ ವರ್ಲ್ಡ್ ಜಿಮ್ಗೆ ಅಲ್ಲಿ ಜಿಮ್ ಬರ್ತಾಯಿದ್ರು. ಅಲ್ಲಿ ನಾವು ಅವರನ್ನು ನಮಗೆ ಅವರು ನೆಕ್ಸ್ಟ್ ಥ್ರಿಲ್ಲರ್ ಕಿಲ್ಲರ್ ಅಂತ ಒಂದು ಸಿನಿಮಾಗೆ ತಯಾರಾಗ್ತಾ ಇದ್ರು, ಕರ್ನಾಟಕದ ಜಾಕಿ ಚೈನ್ ಥ್ರಿಲ್ಲರ್ ಮಂಜು ಅವರು. ಅಲ್ಲಿ ಅವರು ನಮ್ಮನ್ನು ಒಂದು ಪರಿಚಯ ಮಾಡಿಕೊಂಡು ಅಲ್ಲಿಂದ ಅವರು ನಮಗೆ ಒಂದು ಸಿನಿಮಾದಲ್ಲಿ ಅವಕಾಶನ ಕಲ್ಪಿಸಿಕೊಟ್ರು. ನಾನು 1996ರಲ್ಲಿ ವಿಷ್ಣುವರ್ಧನ್ ಅವರ ಸಿನಿಮಾದಲ್ಲಿ ಎಲ್ಲರಂತಲ್ಲ ನನ್ನ ಗಂಡ ಅಂತ ಕನ್ನಡ ಸಿನಿಮಾ, ಅದರಲ್ಲಿ ಅಭಿನಯ ಮಾಡಿದ್ದೀನಿ. ಅಂದರೆ ಗುಂಪಲ್ ಗೋವಿಂದ ಥರ ಸಣ್ಣ ಪುಟ್ಟ ಪಾತ್ರ, ಎಲ್ಲೂ ಕಾಣಿಸ್ಕೊಳ್ಳೋಂಗಿಲ್ಲ, ಏನಿಲ್ಲ, ಎಲ್ಲ ಸೈಡ್ ಆ್ಯಕ್ಟಿಂಗ್ ಥರ ಮಾಡಿದ್ದೀನಿ. ಮತ್ತು ಯುವಶಕ್ತಿ ಅಂತ ಮಾಡಿದ್ದೀನಿ. ಮತ್ತು ಅವಳೇ ನನ್ನ ಹುಡುಗಿ ಅಂತ ಒಂದು ಸಾಧು ಕೋಕಿಲ್ ಸರ್ ಅವ್ರ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೀನಿ. ಮತ್ತು ಅದಾದಮೇಲೆ ಲಂಕೇಶ ಮಾಡಿದ್ದೀನಿ. ಮತ್ತು ಓಂ ನಮಃ ಶಿವಾಯ ಅಂತ ಸಿನಿಮಾದಲ್ಲಿ ಮಾಡಿದ್ದೀನಿ. ಆತ್ಮ ಅದು ಮಾಡಿದ್ದೀನಿ. ಮತ್ತು ಕಾನೂನು ಅಂತ ಸಿನಿಮಾದಲ್ಲಿ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ಮತ್ತು ರಘುವೀರ್ ಸರ್ ಅವ್ರದ್ದು ಕಗ್ಗತ್ತಲೆ ಕಾಡು ಎಸ್ಟೇಟ್ ಅಂತ ಒಂದು ಸಿನಿಮಾದಲ್ಲಿ ಕೂಡ ಮಾಡಿದ್ದೆ ಫೈಟ್ರಾಗಿ. ನಂತರ ಅಮೃತಧಾರೆ ಸಿನಿಮಾದಲ್ಲಿ ಮಾಡಿದ್ದೀನಿ. ಅದಾದಮೇಲೆ ಸ್ಟೂಡೆಂಟ್ ಸಿನಿಮಾ ಕೂಡ ಮಾಡಿದ್ದೀನಿ. ಮತ್ತು ಚಾಣಾಕ್ಷ ಕೂಡ ಮಾಡಿದ್ದೀನಿ. ಎಲ್ಲ ಸರಿಸುಮಾರಲ್ಲ ಇವೆಲ್ಲ 15 ಸುಮಾರು ವರ್ಷಗಳೇ ಹಿಂದೆ ಆಗೋಯ್ತು. ನೋಡಿದ್ರೆ ಜನ್ರೇಷನ್ ಚೇಂಜು. ನಾವು ಅದರಲ್ಲಿ ಯಾವುದೂ ಕೂಡ ಮಾಡಿರೋದು ಯಾವುದೂ ರಿಜಿಸ್ಟ್ ಇಲ್ಲ. ಎಲ್ಲ ಗುಂಪಲ್ ಗೋವಿಂದ ಎಲ್ಲ ಸಣ್ಣ ಪುಟ್ಟ ಪಾತ್ರಗಳು ಮಾಡಿರೋದು. ಹೀಗಾಗಿ ನಮ್ಮದು ಪ್ರೊಫೆಷನಲ್ ಆಗಿ ನಾವು ಬಾಡಿ ಬಿಲ್ಡರ್ ಹೊರತು ನಾನು ಸಿನಿಮಾ ನಟನಾಗನಲ್ಲ. ನಾನು ಜಸ್ಟ್ ನನ್ನ ವಯಸ್ಸು ಕಾಲಾವಧಿ ಮುಗಿದೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ನಾನು ಆ ರೀತಿ ಆ ಸಿನಿಮಾದಲ್ಲಿ ಒಂದು ಸಣ್ಣ ಪುಟ್ಟ ಪಾತ್ರಗಳು ಅಭಿನಯಿಸುವಂಥ ಪರಿಸ್ಥಿತಿ ಬಂತು ಮೇಡಮ್. ಓಕೆ ಸರ್, ಇಷ್ಟೆಲ್ಲ ಸಾಧನೆ ಮಾಡಿದ್ರಿ, ಕಾಲ್ ಬಂತು, ಬಿಗ್ ಬಾಸ್ಗೆ ಹೋದ್ರಿ. ಬಿಗ್ ಬಾಸಲ್ಲಿ ಸುದೀಪ್ ಸರ್ನ ಮೀಟ್ ಮಾಡಿದ್ದು, ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್? ಭಾಳ ಖುಷಿ ಆಯ್ತು ಮೇಡಮ್. ಯಾಕಂದರೆ ನಾನು ಸುದೀಪ್ ಸರ್ ಸಿನಿಮಾಗಳನ್ನ ಬ್ಲ್ಯಾಕ್ ಟಿಕೆಟ್ ತೊಗೊಂಡು ನೋಡಿದ್ದೀನಿ. ಕುಚ್ಚ ಫಿಲ್ಮ್, ಸ್ಪರ್ಶ ನೋಡಿದ್ದೀನಿ ಅವ್ರದ್ದು, ಮತ್ತು ತಾಯವ ನೋಡಿದ್ದೀನಿ. ಸಾಕಷ್ಟು ಪಿಕ್ಚರ್ನ ನೋಡಿದ್ದೀನಿ ಸುದೀಪ್ ಸರ್ ಸಿನಿಮಾಗಳನ್ನ. ಆದರೆ ಅವ್ರನ್ನ ನಾನು ಲೈವಾಗಿ ನೋಡ್ತೀನಿ, ಅವ್ರನ್ನ ಮಾತಾಡ್ತೀನಿ ಅಂತ ನನ್ನ ಕನಸು ಮನಸ್ಸಲ್ಲೂ ನೆನೆಸ್ಕೊಂಡಿರಲಿಲ್ಲ ಮೇಡಮ್. ಯಾಕಂದರೆ ಅವರು ದೊಡ್ಡ ಸೂಪರ್ ಸ್ಟಾರ್ ಮೇಡಮ್. ಅವರು ನಾನು ಈ ಬಾಡಿ ಬಿಲ್ಡಿಂಗ್ ಬರೋದಕ್ಕೆ ನನಗೆ ಕಾರಣ ಟೈಗರ್ ಪ್ರಭಾಕರ್ ಸರ್ ಅವರು. ಆದರೂ ಕೂಡ ನಾನು ಸಾಕಷ್ಟು ಅಚೀವ್ಮೆಂಟ್ ಮಾಡಿ ನಂತರ ನಾನು ಬಾಡಿ ಬಿಲ್ಡಿಂಗನ್ನು ಸ್ವಲ್ಪ ಮರ್ತೇ ಬಿಟ್ಬಿಟ್ಟಿದ್ದೆ. ಫಿಟ್ನೆಸ್ ಇದರಲ್ಲಿ ಮೇಂಟೈನೇ ಮಾಡಿದ್ದಿಲ್ಲ. ನಂತರ ನಾನು 2017 ಇರಬೇಕೇನೋ ಸುದೀಪ್ ಸರ್ ಅವ್ರ ಪೈಲ್ವಾನ್ ಚಿತ್ರ ರಿಲೀಸ್ ಆದಾಗ ಅವರೊಂದು ಚಿತ್ರಕ್ಕೋಸ್ಕರನೇ ಬಾಡಿ ಟ್ರಾನ್ಸ್ಫರೇ ಚೇಂಜ್ ಮಾಡಿದ್ರು ಮೇಡಮ್. ನಮಗೆ ಯಾವ ರೀತಿ ಆಗಿತ್ತು ಅಂದರೆ, ಬಿಗಿನಿಂಗಲ್ಲಿ ಟೈಗರ್ ಪ್ರಭಾಕರ್ ಕಾಡಿರಾಜ ಚಿತ್ರ ನೋಡ್ಕೊಂಡು ನಾವು ಬಾಡಿ ಬಿಲ್ಡಿಂಗ್ ಮಾಡಿದ್ರೆ, ನಂತರ ಬಾಡಿ ಬಿಲ್ಡಿಂಗ್ ಬಿಟ್ಟ ಮೇಲೆ ನಮಗೆ ಸುದೀಪ್ ಅವರು ನಮಗೆ ಮೇಯ್ನ್ ಇನ್ಸ್ಪಿರೇಷನ್ ಆದರು. ಆ ಒಂದು ಪೈಲ್ವಾನ್ ಚಿತ್ರದಲ್ಲಿ ಒಂದು ಪೈಲ್ವಾನ್ ಆಗಿ ಕಾಣಿಸ್ಕೊಳ್ಳೋವಂಥ ರೀತಿ. ಇದು ನಾನೊಬ್ಬ ಪ್ರೊಫೆಷನಲ್ ಬಾಡಿ ಬಿಲ್ಡರ್ ಆಗಿ ನಾನು ನೋಡಿದ್ರೆ ಫಿಟ್ನೆಸ್ ಕಡೆ ಗಮನನ ಹರಿಸ್ತಾ ಇಲ್ಲ. ಇವರೊಂದು ಸಿನಿಮಾಗೋಸ್ಕರ ಸ್ಪರ್ಶ ಸಿನಿಮಾದಲ್ಲಿ ಹೆಂಗಿದ್ದಾರೆ, ಇಲ್ಲಿ ನೋಡಿದ್ರೆ ಫುಲ್ ಒಂದು ಸಿನಿಮಾಗೋಸ್ಕರ ಬಾಡಿನ ಟ್ರಾನ್ಸ್ಫರ್ ಚೇಂಜ್ ಅಂತ ಹೇಳ್ಬಿಟ್ಟು ನಾವು ಅವ್ರು ನೋಡಿ ನಾವು ನಾಚಿಕೆ ಆಗಿ ನಂತರ ನಾವು ಒಂದು ಸ್ವಲ್ಪ ಫಿಟ್ನೆಸ್ ವರ್ಕೌಟ್ ಎಲ್ಲ ಮಾಡಿಕೊಂಡು ಬಾಡಿನ ಸ್ವಲ್ಪ ಮೇಂಟೈನ್ ಮಾಡೋದಕ್ಕೆ ಅದು ಕಿಚ್ಚ ಸುದೀಪ್ ಸರೇ ಕಾರಣ, ಪೈಲ್ವಾನ್ ಚಿತ್ರ. ನಂತರ ಅವ್ರನ್ನ ಇಲ್ಲಿ ಬಿಗ್ ಬಾಸಲ್ಲಿ ನೋಡ್ತೀನಿ, ಅವ್ರನ್ನ ಒಂದು ಸೆಕೆಂಡ್ ಮಾಡ್ತೀನಿ ಅನ್ನೋದೇ ನನ್ನ ಪುಣ್ಯ ಮೇಡಮ್. ಶಾಕ್ ಆಗೋಗ್ಬಿಟ್ಟೆ. ಯಾಕಂದರೆ ಯಾರೇ ಎಷ್ಟೇ ನಾವು ಮಾತಾಡ್ಬೋದು, ಎಲ್ಲೇ ಏನೋ ಇದು ಮಾಡ್ಬೋದು, ಬಟ್ ಸುದೀಪ್ ಸರ್ ಹತ್ರ ಮಾತಾಡ್ಬೇಕಂದ್ರೆ ಭಾಳ ಯೋಚನೆ ಮಾಡ್ಬೇಕು. ಯಾಕಂದರೆ ಅವ್ರು ತುಂಬ ಒಂಥರ ಪ್ರಿನ್ಸಿಪಲ್, ಒಂಥರ ಮಾಸ್ಟರ್ ಇದ್ದಂಗೆ. ಮಾತಾಡಿದಾಗ ಅನ್ಸಿಲ್ಲ ಸರ್ ನೀವೇನೋ ಹೆದರ್ಕೋತಿದ್ದೀರಾ, ಹಂಚ್ಕೋತಿದ್ದೀರಾ ಅಂತ? ಆರಾಮಾಗೆ ಮಾತಾಡಿದ್ರಿ. ಇಲ್ಲ, ಅವರು ಅಭಿಮಾನಿ ನಾನು. ಯಾಕಂದ್ರೆ ಖುಷಿ ನನಗೆ ಅವ್ರು ಕಂಡ್ರೆ ತುಂಬ ಇಷ್ಟ. ಯಾಕಂದ್ರೆ ತುಂಬ ತತ್ವಜ್ಞಾನಿಗಳು ಅವರು. ಎಲ್ಲೋ ಒಂದು ಕಡೆಗೆ ಆ ಒಂದು ಸ್ವಲ್ಪ ಸಿಕ್ಕಿರೋ ಚಾನ್ಸಲ್ಲಿ ಸ್ವಲ್ಪ ಅವ್ರ ಹತ್ರ ನಾನು ಮಾತಾಡ್ಬೇಕಂತಂದು ಹೇಳ್ಬಿಟ್ಟು ಇದೈತೆ. ಯಾಕಂದರೆ ನಾವು ನೋಡ್ತೀವೋ ಎಲ್ಲ ದೊಡ್ಡ ಸೂಪರ್ ಸ್ಟಾರ್ ಮೇಡಮ್ ಅವರು. ಅಂಥ ಅವಕಾಶನ ಕಲ್ಪಿಸ್ಕೊಟ್ಟಿದ್ದು ನನಗೆ ಕಲರ್ಸ್ ಕನ್ನಡದವರು. ಸುದೀಪ್ ಸರ್ ಅಂತಂದರೆ ಅವ್ರ ಮುಂದೆ ಮಾತಾಡೋದೇ ಒಂದು ಪುಣ್ಯ ಮೇಡಮ್. ಸರ್, ಆಮೇಲೆ ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಆಗ್ತೀರಾ, ಎಷ್ಟೊಂದು ಕಂಟೆಸ್ಟೆಂಟ್ಸ್ ಯಾರಾದ್ರೂ ಪರಿಚಯ ಆಯ್ತಾ ಸರ್ ತಮಗೆ? ಯಾರ್ಯಾರು ಪರಿಚಯ ಇಲ್ಲ ಮೇಡಮ್, ಒಬ್ಬೊಬ್ರು ಪರಿಚಯ ಇಲ್ಲ ಮೇಡಮ್. ಎಲ್ಲರೂ ಹೊಸ. ಅವ್ರನ್ನ ನಾನು ನೋಡಿದ್ದೀನಿ, ಅವ್ರು ಯಾರು ನೋಡಿಲ್ಲ. ಅಂದರೆ ಅವ್ರನ್ನ ನಾನು ಸೀರಿಯಲ್ಗಳೆಲ್ಲ ನೋಡಿದ್ದೀನಿ. ಅವರೆಲ್ಲ ಸೆಲೆಬ್ರಿಟಿಗಳು. ನಾನು ನೋಡಿದ್ರೆ ಈ ಕ್ರೀಡಾ ಕ್ಷೇತ್ರದಲ್ಲಿ ಏನಾದ್ರು ಆಯ್ತಾ, ಈ ತರ ಕಂಟೆಸ್ಟೆಂಟ್ಸ್ ಇದಾರಲ್ಲಪ್ಪ, ಹೆಂಗಪ್ಪ ನನ್ನ ಸರ್ವೈವಲ್ಲು ಅಂತ ಏನಾದ್ರು ಆ ಕ್ವೆಶ್ಚನ್? ಅದು ಫಸ್ಟಲ್ಲಿ ಏನಂದ್ರೆ, ನಾನು ಇದರಲ್ಲಿ ಗೆಲ್ಬಲ್ಲೆ ಮಾಡ್ಬಲ್ಲೆ ಅಂತಂದು ಹೇಳ್ಬಿಟ್ಟು ಒಂದು ಇದಿತ್ತು. ಆದರೆ ಅಲ್ಲಿ ಹೋದ ತಕ್ಷಣನೇ ಒಂದು ಜಂಟಿ ಒಂಟಿ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟಿಂದ ಎಲ್ಲ ಒಂದು ಕಡೆಗೆ ಹೋಗಿ ಫಸ್ಟ್ ಡೇಗೆ ನಮ್ಮನ್ನು ನಾಮಿನೇಷನ್ನು ಮಾಡೋ ಸಾಧ್ಯತೆಗಳಿಂದ ನಾನು ಟೈಗರ್ ಅಂತ ಹೇಳ್ಬಿಟ್ಟು ಬಂದಿರತಕ್ಕಂಥ ಟೈಗರ್ನ ಒಂದು ಬೋನ್ ಒಳಗೆ ಹಾಕಿ ಇಲ್ಲಿ ಕೂಡಿ ಇಟ್ಟಂಗಾಗುತ್ತೆ. ನಮಗೆ ಒಂದು ನಮ್ಮ ಜಂಟಿ ಏನು ಇದ್ದಾರೆ,
ನಾವು ಇವರು ಇನ್ನೂ ಒಂದು ಓಪನ್ ಅಪ್ ಆಗಿ ಏನು ಕನೆಕ್ಟ್ ಆಗಬೇಕಾಗಿತ್ತು. ನೆಕ್ಸ್ಟ್ ಡೇಗೇನೆ ಎಲ್ಲರೂ ನಾವು ಬೇರೆಯವ್ರ ಜೊತೆ ಕನೆಕ್ಟ್ ಆಗೋದು ಕೂಡ ಒನ್ ಡೇ ಕೂಡ ಆಗಲಿಲ್ಲ. ಅಲ್ಲಿ ನೆಕ್ಸ್ಟ್ ಡೇಗೆ ನಮ್ಮ ನಾಮಿನೇಷನ್ ಮಾಡಿದ್ರು. ನೆಕ್ಸ್ಟ್ ಡೇ ನಾಮಿನೇಷನ್ ಮಾಡಿದ ತಕ್ಷಣ ನಮಗೆ ಅಲ್ಲಿ ಕೂಗೋಗ್ಬಿಟ್ಟಿವಿ ನಾವು. ಅದು ನಮ್ಮ ತಪ್ಪೇನೋದು ನಾವು ಅಲ್ಲಿ ಪ್ರತಿಭಟಿಸಬೇಕಾಗಿತ್ತು. ಅಂದರೆ ನಾವು ನಮ್ಮ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆಗೆ ಅದು ನನಗೆ ಹಿನ್ನಡೆ ಆಯ್ತು ಅಂತ ಹೇಳ್ತೀನಿ ಮೇಡಮ್. ಸರ್, ನಿಮ್ಮನ್ನ ಜಂಟಿ ಮಾಡಿದಂಥ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ, ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಅಟ್ ದಿಸ್ ಮೊಮೆಂಟ್? ಅವರು ಬೇರೆ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬಂದಿರ್ತಕ್ಕಂಥವ್ರು. ಅವರು ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ರೇಡಿಯೋ ಜಾಕಿಯಾಗಿ ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಒಳ್ಳೆ ಮಾತುಗಾರ ಕೂಡ. ಅವರು ಕೂಡ ಅಷ್ಟೇ ನಮ್ಮ ಥರನೇ ಸಾಧನೆ ಮಾಡಿ ಬಂದಿದ್ದಾರೆ. ಬಟ್ ಏನಂತಂದರೆ ಇಬ್ಬರು ಎಲ್ಲೋ ಒಂದು ಕಡೆಗೆ ಅವ್ರ ವ್ಯಕ್ತಿತ್ವನೇ ಬೇರೆ, ನನ್ನ ವ್ಯಕ್ತಿತ್ವನೇ ಬೇರೆ, ನಮ್ಮಿಬ್ಬರನ್ನ ಜಂಟಿ ಮಾಡಿದ್ದಾರೆ. ಆದ್ರೂ ಸ್ವಲ್ಪ ಎಲ್ಲೋ ಒಂದು ಕಡೆಗೆ ಕನೆಕ್ಟ್ ಆಗಬೇಕಾಗಿತ್ತು ಅಂತ ಅನಿಸುತ್ತೆ ಮೇಡಮ್. ಇನ್ನು ನಮಗೊಂದು ವಾರನೂ ನಾವಿಬ್ಬರು ಒಂದಾಗ್ಬಿಟ್ಟು ಇನ್ನೂ ಮಾತಾಡೋದಕ್ಕೆ ಇನ್ನೂ ಟೈಮ್ ಬೇಕಾಗಿತ್ತು. ನಿಮ್ಮನ್ನ ನೀವು ಶೋಕೇಸ್ ಮಾಡಕ್ ಟೈಮ್ ಸಾಲಿಲ್ಲ ಸಾಲಿಲ್ಲ ಮೇಡಮ್.